Hello everyone. So in the previous section or in the previous class we have seen about some modify commands and we have already completed the draw commands. Okay. So in the modify commands I have explained you that the modify commands we will use to modify our original drawings. See here, these are the some of the modify commands that is move, copy, stretch, rotate, mirror, scale, trim, fillet, array, offset. Okay, so these are the some of the modify commands. Okay, so first we'll see here what is move command. See, for example, I'll show you. This is a rectangular. Before that, this is a rectangular box. So I want this box here in this place. Okay, for example, I want it here. Okay, make the ortho on. Okay, so what you have to do, ಈ rectangular box ನನಗೆ ಈ ಲೈನ್ ಮೇಲೆ ಬಂದು ಕೂತ್ಕೋಬೇಕು. So then what I'll do, I'll go to the move command, select the object. Read here, move means what it is saying in the command area. Select the object. This is my object. I'll select it and select the base point. ಯಾವ ಪಾಯಿಂಟ್ ನಿಮಗೆ ಇಡಬೇಕಾಗಿರುತ್ತಲ್ಲ ಆ ಪಾಯಿಂಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲಿ ಕೂರಿಸ್ಬೇಕಲ್ಲ ಅಲ್ಲಿ ಹೋಗಿ ಕೂರಿಸಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಪಾಯಿಂಟ್ ಇಲ್ಲಿರೋದು ಬಂದ್ಬಿಟ್ಟು ನಿಮ್ಮ ಲೈನ್ ಮೇಲೆ ಕೂತ್ಕೊಂತು. ದಿಸ್ ಇಸ್ ಅಬೌಟ್ ಮೂವ್ ಕಮಾಂಡ್. ಓಕೆ, ಸೊ ಈಗ ನೆಕ್ಸ್ಟ್ ಐ ಗೋ ಟು ದ ಕಾಪಿ ಕಮಾಂಡ್. ಕಾಪಿ ನೋಡಿ, ಕಾಪಿ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಅಂತ ಕೇಳುತ್ತೆ. ಕಾಪಿ ಮಾಡಿ ಬೇಸ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಲ್ಲಿ ಬೇಕಲ್ಲ ಆರ್ಥೋನ ಆಫ್ ಮಾಡ್ಕೊಳ್ಳಿ. ಓಕೆ, ಸೊ ಎಷ್ಟು ನಂಬರ್ ಬೇಕಲ್ಲ ಅಷ್ಟು ನಂಬರ್ ಕಾಪಿಗಳನ್ನ ನೀವು ಮಾಡ್ಕೋಬಹುದು. ಯಾವುದೇ ಆಬ್ಜೆಕ್ಟ್, ನಿನಗೆ ಯಾವ ಆಬ್ಜೆಕ್ಟ್ ಬೇಕಲ್ಲ ಆ ಆಬ್ಜೆಕ್ಟ್ ನ ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ ವರೆಗೂ ಏನ್ ಮಾಡ್ಕೋಬಹುದು, ಎಲ್ಲಿ ಬೇಕಾ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಈಸ್ ದ ಕಾಪಿ ಕಮಾಂಡ್. ಓಕೆ, ಸೊ ನೆಕ್ಸ್ಟ್ what you will do, will move to the next command, that is, see here, that is the stretch command. Okay, stretch means what? See here, I'll show you. This is a line. Okay, illond line ide nimige. Okay, next ಏನಾಗ್ತಿದೆ, ಸೊ ಆಮೇಲೆ ಏನಾಗ್ತಿದೆ, ಇಲ್ಲೊಂದು ಲೈನ್ ಹಾಕಿದ್ದೀರಾ. ಓಕೆ, ಐ ವಿಲ್ ಡ್ರಾ ಹಿಯರ್. ನಂಗೆ ಏನಾಗಬೇಕು, ಈಗ ಈ ಲೈನು ಇಲ್ಲಿ ಬಂದು ಜಾಯಿನ್ ಆಗಬೇಕು. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಗೋ ಟು ದ ಸ್ಟ್ರೆಚ್ ಕಮಾಂಡ್. ಅವಾಗ ಏನ್ ಕೇಳುತ್ತೆ, ಸೆಲೆಕ್ಟ್ ದ ಆಬ್ಜೆಕ್ಟ್ ಅಂತ ಕೇಳುತ್ತೆ. ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ದೆನ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಈ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಿನಗೆ ಎಲ್ಲಿ ಫಿಕ್ಸ್ ಮಾಡ್ಬೇಕಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಬಿಟ್ರೆ ಏನಾಗುತ್ತೆ, ಆ ಆಬ್ಜೆಕ್ಟ್ ಏನಾಗುತ್ತೆ ಬಂದ್ಬಿಟ್ಟು ಇನ್ನೊಂದು ಆಬ್ಜೆಕ್ಟ್ ನೀವು ಎಲ್ಲಿ ಸೇರಿಸ್ಬೇಕು ಅನ್ಕೊಂಡಿರ್ತಿರಲ್ಲ ಅಲ್ಲಿ ಜಾಯಿನ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ಯುವರ್ ಸ್ಟ್ರೆಚ್ ಕಮಾಂಡ್. ಓಕೆ, ಸೊ ನೆಕ್ಸ್ಟ್ ಈಸ್ ವಾಟ್ ಐಲ್ ಶೋ ಯು. ಈಗೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಹಾಕೊಳ್ಳಿ. ಓಕೆ, ದಿಸ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ಈಗ ಏನ್ ಮಾಡ್ಬೇಕು, ರೊಟೇಟ್. ಐ ವಾಂಟ್ ಟು ರೊಟೇಟ್ ದಿಸ್ ಆಬ್ಜೆಕ್ಟ್. ಸೆಲೆಕ್ಟ್ ಮಾಡ್ಕೊಳ್ಳಿ, ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಯಾವ್ದಾದ್ರು ಒಂದು ಎಡ್ಜ್ ಹಿಡಿಯಿರಿ. ನಿಮ್ಗೆ ಯಾವ ಎಡ್ಜ್ ಇಂದ ರೊಟೇಟ್ ಮಾಡ್ಬೇಕಾಗಿರ್ತದ ಆ ಎಡ್ಜಿಗೆ 360 ಡಿಗ್ರಿ ಆಂಗಲ್ ಒಳಗಡೆ ನೀವು ಎಲ್ಲರೂ ಹೆಂಗಾರು ರೊಟೇಟ್ ಮಾಡ್ಕೋಬಹುದು. ನಾ ಈ ತರ ರೊಟೇಟ್ ಮಾಡಿದೆ, ಈಗ ಇಷ್ಟು ರೊಟೇಟ್ ಮಾಡಿದೆ. ದಿಸ್ ಇಸ್ ಅಬೌಟ್ ದ ರೊಟೇಷನ್ ಆಫ್ ದಿ ಆಬ್ಜೆಕ್ಟ್ ಯೂಸಿಂಗ್ ದ ರೊಟೇಟ್ ಕಮಾಂಡ್. ಓಕೆ, ಈಗ ಮಿರರ್, ಇಂಥದ್ದೇ ಸೇಮ್ ಆಬ್ಜೆಕ್ಟ್ ನನಗೆ ಇನ್ನೊಂದು ಬೇಕು ಅಂತಂದಾಗ ಅಲ್ಲಿ ಗೋ ಟು ದ ಮಿರರ್ ಕಮಾಂಡಿಗೆ ಹೋಗ್ತೀನಿ. ಇಲ್ಲ ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ರೈಟ್ ಕ್ಲಿಕ್ ಮಾಡಿ ಒಂದ್ ಎಡ್ಜ್ ಅಂದ್ರೆ ಎಂಡ್ ಪಾಯಿಂಟ್ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕಲ್ಲ ಇಲ್ಲಿ ಬೇಕಾ ಮಿರರ್ ಆಬ್ಜೆಕ್ಟ್ ಅಥವಾ ಈ ಕಡೆ ಬೇಕಾ ಮಿರರ್ ಆಬ್ಜೆಕ್ಟ್. ಓಕೆ, ಇಲ್ಲಿ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲ ಇಲ್ಲಿ ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಕ್ಲಿಕ್ ಮಾಡಿ. ದಿಸ್ ಇಸ್ ದ ಮಿರರ್ ಆಬ್ಜೆಕ್ಟ್. ಅರ್ಥ ಆಯ್ತಲ್ಲ? ಸೊ ಸೇಮ್ ಆಬ್ಜೆಕ್ಟ್ ನ ಇನ್ನೊಂದನ್ನ ನೀವು ಕಾಪಿ ಮಾಡೋದು, ದಟ್ ಈಸ್ ದ ಮಿರರ್. ಓಕೆ, ನೆಕ್ಸ್ಟ್ ಈಗ ಸ್ಕೇಲ್ ಅಂತ ಇದೆ. ಈಗ ನಂಗೆ ಏನಾಗಬೇಕು, ನಾನು ಈ ಆಬ್ಜೆಕ್ಟ್ ಇದೆಯಲ್ಲ, ಸೊ 1 minute. ಸೊ ಸೆಲೆಕ್ಟ್ ದ ಸ್ಕೇಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಂದ್ ಎಂಡ್ ಪಾಯಿಂಟ್ ಹಿಡ್ಕೊಳ್ಳಿ. ಇದು ನಿಮಗೆ ಸಣ್ಣದಾಗ್ಬೇಕಾ ಅಥವಾ ದೊಡ್ಡದಾಗ್ಬೇಕಾ, ಸ್ಕೇಲ್ ನೋಡಿ. ಸ್ಪೆಸಿಫೈ ದ ಸ್ಕೇಲ್ ಫ್ಯಾಕ್ಟರ್ ಅಂತ ಹೇಳುತ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕಲ್ಲ, ಈಗ ಇದು ಸೇಮ್ ಬೇಕಿತ್ತಂದ್ರೆ ಸೇಮು. ಈಗ ಇಷ್ಟಿದೆ, ನಾ ಏನ್ ಮಾಡ್ತೇನೆ, ಐ ವಿಲ್ ಗಿವ್ 1 ಅಂತ ಕೊಟ್ಟೆ ಅಂದ್ರೆ ಅಷ್ಟೇ ಉಳಿಯುತ್ತೆ. 2 ಅಂತ ಕೊಟ್ಟೆ ಅಂದ್ರೆ ನೋಡಿ ಸ್ಕೇಲ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಹೌದಾ? ಅಕಸ್ಮಾತ್ ಈಗ ನೋಡಿ ಸ್ಕೇಲ್ ಅಂತ ಹೋದೆ ನಾನು, ಅಗೇನ್ ಐ ವಿಲ್ ಸೆಲೆಕ್ಟ್ ದ ಆಬ್ಜೆಕ್ಟ್. ಈಗ ಏನ್ ಮಾಡ್ತೀನಿ, ನಾನು ಯಾವ್ದಾರ ಒಂದು ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಏನ್ ಮಾಡ್ಬೇಕು, ಈಗ 1 ಅಂತ ಕೊಡ್ತೀನಿ. 1 ಅಂತ ಕೊಟ್ಟಾಗ ಅದು ಅಷ್ಟೇ ಇರುತ್ತೆ. ಸೊ ಈಗ ಮುಂಚೆ 1 ಇದ್ದದನ್ನ ನಾ ಎಷ್ಟು ಕೊಟ್ಟೆ, 2 ಅಂತ ಕೊಟ್ಟಿದ್ದೆ. ಐ ವಿಲ್ ಗೋ ಟು ದ ಅಗೇನ್ ಸ್ಕೇಲ್, ಸೆಲೆಕ್ಟ್ ಮಾಡ್ಕೊಳ್ಳಿ ಆಬ್ಜೆಕ್ಟ್ ನ, ರೈಟ್ ಕ್ಲಿಕ್ ಮಾಡಿ ಒಂದ್ ಯಾವ್ದಾದ್ರು ಎಂಡ್ ನ
ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾ ಏನ್ ಮಾಡ್ತೀನಿ, ಐ ವಿಲ್ ಗಿವ್ 0.5 ಆಸ್ ಮೈ ಸ್ಕೇಲ್ ಫ್ಯಾಕ್ಟರ್. 0.5 ಕೊಡ್ತೀನಿ ನೋಡಿ, ಅರ್ಧ ಆಯ್ತು. ಅರ್ಥ ಆಯ್ತಾ? ಸೊ ಈಗ ಇನ್ನೂ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗೋ ಟು ಸ್ಕೇಲ್ ಅಗೇನ್, ಸೆಲೆಕ್ಟ್ ದ ಆಬ್ಜೆಕ್ಟ್, ಯಾವ್ದಾರ ಒಂದು ಎಂಡ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಐ ವಿಲ್ ಗಿವ್ ದ, ಎಷ್ಟು ಕೊಡ್ತೀನಿ ನಾನು, 0.5 ಮತ್ತೆ 0.5 ಕೊಡ್ತೀನಿ. ಅವಾಗ ಇನ್ನು ಇದ್ರದ್ದು ಅರ್ಧ ಆಗುತ್ತೆ. ಸೊ ಈ ತರ ನೀವು ಸ್ಕೇಲ್ ಫ್ಯಾಕ್ಟರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬಹುದು, ಗಿವಿಂಗ್ ದ ಸ್ಕೇಲ್ ಫ್ಯಾಕ್ಟರ್ಸ್. ಓಕೆ, ದಿಸ್ ಈಸ್ ಅಬೌಟ್ ಸ್ಕೇಲ್ ಫ್ಯಾಕ್ಟರ್ ಆಯ್ತು. ಈಗ ಏನ್ ಮಾಡ್ತೀನಿ ನೋಡಿ, ನಾನು ಇಲ್ಲೊಂದು ಲೈನ್ ತಗೊಂಡಿದ್ದೀನಿ, ಇಲ್ಲಿ ಒಂದು ಲೈನ್ ಹಾಕಿದೆ, ಅವ್ರು ತಗೊಂಡ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಲೈನ್ ಹಾಕಿದೆ, ನೆಕ್ಸ್ಟ್ ಒಂದು ಲೈನ್ ಹಾಕಿದೆ, ನೆಕ್ಸ್ಟ್ ಒಂದು ಲೈನ್ ಹಾಕಿದೆ, ನೆಕ್ಸ್ಟ್ ಒಂದು ಲೈನ್ ಹಾಕಿದೆ. ಓಕೆನಾ? ಸೊ ಬಟ್ ಆದ್ರೆ ನೋಡಿ, ಇಲ್ಲಿ ನನಗೆ ಏನಂತಂದ್ರೆ ಈ ಎಕ್ಸ್ಟ್ರಾ ಪೋರ್ಷನ್ ನನಗೆ ಬೇಡ. ಓಕೆ, ಐ ವಾಂಟ್ ಟು ರಿಮೂವ್ ಇಟ್. ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಗೋ ಟು ದ ಟ್ರಿಮ್ ಕಮಾಂಡ್, TR ಡಬಲ್ ಎಂಟರ್ ಕೊಡಿ. ಓಕೆ, TR ಅಂತ ಹೊಡಿರಿ, ಕಮಾಂಡ್ ಕೊಡಿ, TR ಡಬಲ್ ಎಂಟರ್. ಓಕೆ, ಕೊಟ್ಬಿಟ್ಟು ಈಗ ಏನ್ ಮಾಡಿ, ಈ ಪೋರ್ಷನ್ ಬೇಡಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಯಾವ ಪೋರ್ಷನ್ ಬೇಡಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಈಗ ನೋಡಿ, ನಂಗೆ ಈ ಪೋರ್ಷನ್ ಬೇಡ ಅಂತ ಇಟ್ಕೊಳ್ಳಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಹೋಗ್ಬಿಟ್ಟು ಏನಾಗುತ್ತೆ, ನಿಮಗೆ ಬೇಕಾಗಿರೋ ಅಷ್ಟು ಪೋರ್ಷನ್ ಮಾತ್ರ ಉಳ್ಕೊಳ್ಳುತ್ತೆ. ಯೂಸಿಂಗ್ ದ ಟ್ರಿಮ್ ಕಮಾಂಡ್ ಈ ತರ ನಿಮಗೆ ಬೇಡವಾಗಿರೋ ಪೋರ್ಷನ್ ನೀವೇನ್ ಮಾಡ್ಬೋದು, ರಿಮೂವ್ ಮಾಡ್ಬೇಕು. ಆದ್ರೆ ಏನಂದ್ರೆ ಅದು ಕಂಟಿನ್ಯೂಸ್ ಲೈನ್ ಆಗಿದ್ರೆ ಮಾತ್ರ ರಿಮೂವ್ ಆಗುತ್ತೆ. ನೀವು ಅರ್ಧ ಒಂದ್ ಲೈನ್ ಹಾಕಿ ಇನ್ನೊಂದು ಅರ್ಧ ಲೈನ್ ಜಾಯಿಂಟ್ ಮಾಡಿದ್ರೆ ಅದು ಮತ್ತೆ ಕಟ್ ಆಗಂಗಿಲ್ಲ, ಟ್ರಿಮ್ ಆಗಂಗಿಲ್ಲ. ಒಂದ್ಸಲ ಟ್ರಿಮ್ ಆಗ್ಬೇಕು ಅಂದ್ರೆ ಅದು ಕಂಟಿನ್ಯೂಸ್ ಲೈನ್ ಇಂದ ಬಂದಿರ್ಬೇಕು, ಅವಾಗ ಮಾತ್ರ ಏನಾಗುತ್ತೆ, ಟ್ರಿಮ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಫಿಲೆಟ್ ಕಮಾಂಡ್ ಅಂತ ತೋರಿಸ್ತಿದೆ ನೋಡಿ. ಫಿಲೆಟ್ ಅಂತಂದ್ರೆ ಏನಂದ್ರೆ, ನಿಮಗೆ ಈ ಎಡ್ಜಸ್ ಗಳನ್ನ ರೌಂಡ್ ಮಾಡುತ್ತೆ. ಏನ್ ಮಾಡುತ್ತೆ ಹೇಳಿ, ಈ ಎಡ್ಜಸ್ ಗಳನ್ನ ರೌಂಡ್ ಮಾಡುತ್ತೆ. ಸಿ ಹಿಯರ್ ಏನಂತ ಕೊಡ್ತಾ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ರೌಂಡ್ ಅಂಡ್ ಫಿಲೆಟ್ಸ್ ದ ಎಡ್ಜಸ್ ಆಫ್ ದಿ ಆಬ್ಜೆಕ್ಟ್ ಅಂತ ಹೇಳ್ತಾನೆ. ಕಾಣಿಸ್ತಿದೆ ಇಲ್ಲಿ ಡಯಾಗ್ರಾಮ್ ನಿಮಗೆ. ಸೊ ಏನಂತ, ಇನ್ ದ ಎಕ್ಸಾಂಪಲ್ ಅನ್ ಆರ್ಕ್ ಈಸ್ ಕ್ರಿಯೇಟೆಡ್ ದಟ್ ಈಸ್ ಟ್ಯಾಂಜೆಂಟ್ ಟು ಬೋತ್ ಆಫ್ ದಿ ಸೆಲೆಕ್ಟೆಡ್ ಲೈನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಇವೆರಡಿಗೂ ಕೂಡಿಸಿ ಏನಾಗಬೇಕು, ಇಲ್ಲಿ ಒಂದು ಆರ್ಕ್ ಹಾಕ್ಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ಇವೆರಡು ಏನಿದೆ ಶಾರ್ಪ್ ಎಡ್ಜ್ ಇದಾವಲ್ಲ, ಇಲ್ಲಿ ನಮಗೊಂದು ಆರ್ಕ್ ಬರಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಅಲ್ಲಿ ಗೋಟ್ ದ ಫಿಲೆಟ್ ಅಂತ ತಗೋತೀನಿ. ಇಲ್ಲಿ ಏನ್ ಕೇಳುತ್ತೆ ನೋಡಿ, ಸೆಲೆಕ್ಟ್ ದ ಫಸ್ಟ್ ಆಬ್ಜೆಕ್ಟ್ ಅಂತ ಕೇಳುತ್ತೆ. ಇಲ್ಲ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ರೇಡಿಯಸ್ ಮೆನ್ಷನ್ ಮಾಡಿ. ಫಸ್ಟ್ ರೇಡಿಯಸ್ ಮೆನ್ಷನ್ ಮಾಡಿ, ಎಷ್ಟು ರೇಡಿಯಸ್ ಗೆ ಆಗ್ಬೇಕು ಅಂತ ಕೇಳುತ್ತೆ. ಸೊ ಐ ವಿಲ್ ಗಿವ್ ಇಟ್ ಆಸ್ ದ 10 ಕೊಡ್ತೀನಿ. 10 ರೇಡಿಯಸ್ ಗೆ ನನಗೆ ಬೇಕು. ಫಸ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಲೈನ್ ಎಲ್ಲೆಲ್ಲಿ ಫಿಲೆಟ್ ಬೇಕಾ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ. ಸೊ ಒಂದ್ ನಿಮಿಷ. ಫಸ್ಟ್ ಬಿಫೋರ್ ದಟ್ ವಾಟ್ ಯು ಹ್ಯಾವ್ ಟು ಡು, ಈಗ ಯಾವುದೇ ಇದಕ್ಕೊಂದು ವ್ಯಾಲ್ಯೂ ಕೊಡ್ತೀರಾ ಅಂತಂದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಲಿಮಿಟ್ ಯೂನಿಟ್ ನ ಸೆಟ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಇಂತಲ್ಲಿ ಕೊಡುವಾಗ ನಿಮಗೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಐ ವಿಲ್ ಗಿವ್ ದ ಡೈಮೆನ್ಷನ್ ಕೊಡ್ತೀನಿ ನಾನು ಇದಕ್ಕೆ. ಡೈಮೆನ್ಷನ್ ಲೆಂತ್ ಐ ವಿಲ್ ಗಿವ್ ಇಟ್ ಆಸ್ ಹೌ ಮಚ್, 50 ಲೆಂತ್ ಕೊಡ್ತೀನಿ. ನೆಕ್ಸ್ಟ್ ವಿಡ್ತ್ 60 ಕೊಡ್ತೀನಿ. ಓಕೆ, ಸೊ ಈಗ ನಂದೆಲ್ಲ ಆಯ್ತು, ಇಷ್ಟು ಆಬ್ಜೆಕ್ಟ್ ಆಗಿದೆ. ಸರಿನಾ? ಕಾಣಿಸ್ತಿದೆ ಇಲ್ಲಿ? ಇಲ್ಲ ಇದಕ್ಕೆ ಏನ್ ಮಾಡ್ತೀನಿ, ಫಿಲೆಟ್ ಮಾಡ್ತೀನಿ. ಫಿಲೆಟ್ ತಗೊಂಡ್ಬಿಟ್ಟು ಫಸ್ಟ್ ಏನ್ ಮಾಡುತ್ತೆ, ರೇಡಿಯಸ್ ಕೇಳ್ತಿದ್ದಾರೆ. ರೇಡಿಯಸ್ ಐ ಗಿವ್ ಇಟ್ ಆಸ್ ದ 5 ರೇಡಿಯಸ್ ಕೊಡ್ತೀನಿ. ಕೊಟ್ಬಿಟ್ಟು ಫಸ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ಸೆಕೆಂಡ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಕಾಣಿಸ್ತಿದೇನಾ ನಿಮಗೆ? ಸಿ ಶಾರ್ಪ್ ಎಡ್ಜ್ ಇರೋದು ಏನಾಯ್ತು, ಈಗ ಆರ್ಕ್ ಆಯ್ತು. ಒಂದು ಆರ್ಕ್ ಆಗಿ ನಿಮ್ಗೆ ಏನಾಯ್ತು ಇಲ್ಲಿ, ಅಥವಾ ಕರ್ವ್ ಆಗಿ ಕನ್ವರ್ಟ್ ಆಯ್ತು. ಸಿಮಿಲರ್ಲಿ ಇದನ್ನೇ ವಾಪಸ್ ನೀವು ತಗೋಬೇಕು ಅಂತಂದ್ರೆ ಜಸ್ಟ್ ಎಂಟರ್ ಕೊಡಿ, ವಾಪಸ್ಸು ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಎಷ್ಟು 5 ಮೀಟರ್ ರೇಡಿಯಸ್ ಅಥವಾ 5 mm ರೇಡಿಯಸ್ ಏನಾಯ್ತು, ನಿಂದು ಕನ್ವರ್ಟ್ ಆಯ್ತು. ಸೇಮ್ ಅದೇ ನೆಕ್ಸ್ಟ್ ಈ ಎಡ್ಜಿಗೂ ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ನೀವು ಇನ್ನೊಂದ್ಸಲ ಪಿಲೆಟ್ಗೆ ಹೋಗಿ ಇನ್ನೊಂದ್ಸಲ ಕೊಡ್ಬೇಕು ಅಂದ್ರೆ ಪಿಲೆಟಿಗೆ ಹೋದ ತಕ್ಷಣ ರೇಡಿಯಸ್ ಅಂತ ಕೊಡಿ, ದೆನ್ 5 ಅಂತ ಎಷ್ಟು ಬೇಕಾದ್ರೆ ನಿಮ್ಗೆ ರೇಡಿಯಸ್ ಅಷ್ಟು ರೇಡಿಯಸ್ ನ ಕೊಡಿ. ಆಮೇಲೆ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಆಬ್ಜೆಕ್ಟ್ ಬೇಕಲ್ಲ ಆ ಆಬ್ಜೆಕ್ಟ್. ಸಿ ಅರ್ಥ ಆಯ್ತಾ? ದಿಸ್ ಈಸ್ ಅಬೌಟ್ ಯುವರ್ ಫಿಲೆಟ್. ಸೊ ಇದನ್ನ ನೀವು ತೋರಿಸ್ಬೇಕಂತಂದ್ರೆ ಡೈಮೆನ್ಷನ್ ಒಳಗಡೆ ಏನ್ ಮಾಡ್ಬೋದು, ತೋರಿಸ್ಕೋಬಹುದು. ಯಾವ ತರ ತೋರಿಸ್ಕೋಬೇಕು ಅಂತಂದ್ರೆ ಅನೋಟೇಷನ್ ಹೋಗಿ ಇಲ್ಲಿ ಲೀನಿಯರ್ ಡೈಮೆನ್ಷನ್ ಅಂತ ಇರ್ತಲ್ಲ, ಇಲ್ಲಿ ಹೋಗಿ ಇಲ್ಲಿ ಎಷ್ಟು ಅಂತಂದ್ರೆ ಅಲೈನ್ಡ್ ಬೇಡ, ನೀವು ಆರ್ಕ್ ಲೆಂತ್ ಬೇಡ. ಸೊ ಜಸ್ಟ್ ಕೊಟ್ಟು ದ ರೇಡಿಯಸ್ ಅಂತ ಕೊಟ್ಬಿಟ್ಟು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೊ ಎಷ್ಟಿದೆ ಅದು ರೇಡಿಯಸ್, 10 ರೇಡಿಯಸ್ ನಿಮಗೆ ತೋರಿಸ್ತಾ ಇದೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು ಅಂತಂದ್ರೆ, ಈಗ ಇದು ಯಾವ್ದಕ್ಕಾಯ್ತು, ಈಗ ನಿಮಗೆ ಫಿಲೆಟ್ ಕಮಾಂಡ್ ಅನ್ನ ಯೂಸ್ ಮಾಡಿ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಫಿಲೆಟ್ ಆದ್ಮೇಲೆ ಇನ್ನೊಂದು ಇಲ್ಲಿದೆ ಚಾಂಫರ್ ಅಂತ ಇದೆ. ಓಕೆನಾ? ಸೊ ಅಂತಂದ್ರೆ ಅದು ಚಾಂಪರ್ ಅಂತಂದ್ರೆ ನಿಮ್ಮ ಶಾರ್ಪ್ ಎಡ್ಜ್ಗಳನ್ನ ಏನ್ ಮಾಡೋದು, ದ ಡಿಸ್ಟೆನ್ಸ್ ಅಂಡ್ ದ ಆಂಗಲ್ಸ್ ದಟ್ ಯು
ಸ್ಪೆಸಿಫೈಡ್ ಆರ್ ಅಪ್ಲೈಡ್ ಇನ್ ದ ಆರ್ಡರ್ ದಟ್ ಯು ಸೆಲೆಕ್ಟ್ ದ ಆಬ್ಜೆಕ್ಟ್ಸ್ ಅಂತ ಹೇಳಿದೆ ನೋಡಿ. ಈಗ ಒಂದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಡಯಾಗ್ರಾಮ್ ನ ಚಾಂಫರ್ ಅಲ್ಲಿ ಡಯಾಗ್ರಾಮ್ ತೋರಿಸುತ್ತೆ ಅಂತಂದ್ರೆ ಸಿ ಹಿಯರ್ ಚಾಂಫರ್ ಕೊಡಿ, ಫಸ್ಟ್ ಒಂದು ಆಬ್ಜೆಕ್ಟ್ ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅಗೇನ್ ಚಾಂಫರ್ಗೆ ಹೋಗಿ, ಚಾಂಫರ್ಗೆ ಹೋದ ತಕ್ಷಣ ಇಲ್ಲಿ ಕೇಳುತ್ತೆ ನೋಡಿ ಚಾಂಫರ್ ಸೆಲೆಕ್ಟೆಡ್ ಫಸ್ಟ್ ಲೈನ್ ಅಂತ ಕೇಳುತ್ತೆ. ಸೊ ನೀವು ಏನ್ ಕೊಡ್ತೀರಾ ಡಿಸ್ಟೆನ್ಸ್, ಐಲ್ ಗಿವ್ ದ ಡಿಸ್ಟೆನ್ಸ್ ಎಷ್ಟು ಕೊಡ್ತೀನಿ 5 ಮೀಟರ್ ಆಸ್ ದ ಡಿಸ್ಟೆನ್ಸ್ ಕೊಡ್ತೀನಿ. ಕೊಟ್ಬಿಟ್ಮೇಲೆ ಏನ್ ಕೇಳುತ್ತೆ ಅದು ಸ್ಪೆಸಿಫೈ ದ ಸೆಕೆಂಡ್ ಡಿಸ್ಟೆನ್ಸ್ ಹೇಳುತ್ತೆ, ಅದನ್ನು ನಾ ಎಷ್ಟು ಕೊಡ್ತೀನಿ 5 ಕೊಡ್ತೀನಿ. ಸೊ ಈಗ ಇದೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದೆ, ನೆಕ್ಸ್ಟ್ ಇದೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದೆ 5 ಮೀಟರ್ ಬಂದ್ಬಿಡ್ತಾ ನಿಮ್ಗೆ ಈಗ ಇಷ್ಟು 5 ಎರಡು ಸೈಡ್ನು 5 ಆಯ್ತು. ಸೇಮ್ ಇದೇ ಕಂಟಿನ್ಯೂ ಆಗ್ಬೇಕಂದ್ರೆ ಎಂಟರ್ ಕೊಡಿ, ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ 5 ಬಂತು. ನೆಕ್ಸ್ಟ್ ಎಂಟರ್ ಕೊಡಿ, ಅಗೇನ್ ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ 5 ಬಂತು. ನೆಕ್ಸ್ಟ್ ಕೊಟ್ಕೊಳ್ಳಿ, ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇದೊಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿ ಇಲ್ಲಿ ಏನಾಯ್ತು ಈಗ ನಿಮಗೆ 5 ಮೀಟರ್ ಡಿಸ್ಟೆನ್ಸಿಗೆ ಆಯ್ತು. ಬೇಕಂತಂದ್ರೆ ಅಗೇನ್ ಯು ಗೋ ಟು ದ ಡೈಮೆನ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಏನಂತಂದ್ರೆ ಆಂಗ್ಯುಲರ್ ಲೆಂತ್ ಎಷ್ಟಿದೆ ಅಂತ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಇನ್ನೊಂದ್ಸರಿ, ಅದರ್ವೈಸ್ ಯು ಕ್ಯಾನ್ ಗಿವ್ ದ ರೇಡಿಯಸ್ ಕೊಟ್ಕೊಳ್ಳಿ, ಎಷ್ಟು ಡಿಸ್ಟೆನ್ಸಿಗೆ ಹೋಯ್ತು ಅಂತ ಗೊತ್ತಾಗುತ್ತೆ ನಿಮಗೆ. ಲೈನ್ ಕೊಡಿ, ಡಿಸ್ಟೆನ್ಸ್ ಎಲ್ಲ ನೀವು ಕೊಟ್ಟಿರೋದು ಎಷ್ಟಿದೆ ಈಗ ಅದು 12/39 ಮೀಟರ್ ಇದೆ. ಅಥವಾ ಇಲ್ಲಿಂದ ಇಲ್ಲಿ ಮೆನ್ಷನ್ ಮಾಡಿ ಎಷ್ಟಿದೆ, 707 ಇದೆ. ಸೊ ಆಕ್ಚುಲಿ ನಾನು ಇನ್ನು ಡೈಮೆನ್ಷನ್ ಎಲ್ಲ ಏನು ಮೆನ್ಷನ್ ಮಾಡಿಲ್ಲ, ಅದಕ್ಕೆ ನಿಮಗೆ ಈ ತರ ತೋರಿಸ್ತಿದೆ. ನಾನು ನಿಮ್ಗೆ ಆಮೇಲೆ ಡೈಮೆನ್ಷನ್ ತೋರಿಸಿದ್ಮೇಲೆ ನಿಮ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಇದು ಕರೆಕ್ಟ್ ಆಗಿ ಡೈಮೆನ್ಷನ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಗೋ ಟು ದ ಡಿ ಡೈಮೆನ್ಷನ್ ಸ್ಟೈಲ್ ಅಂತ ಇರುತ್ತೆ, ಡಿ ಕಮಾಂಡ್ ನ ಎಂಟ್ರಿ ಮಾಡಿ. ಅವಾಗ ಏನಾಗುತ್ತೆ, ಈ ಕಮಾಂಡ್ ವಿಜಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಮಾಡಿಫೈ ಅಥವಾ ಇಲ್ಲಿ ಸ್ಟ್ಯಾಂಡರ್ಡ್ಗೆ ಹೋಗಿ, ಫಸ್ಟ್ ಸೆಲೆಕ್ಟ್ ದ ಸ್ಟ್ಯಾಂಡರ್ಡ್, ಇಲ್ಲಿ ಹೋಗ್ಬಿಟ್ಟು ಆರೋ ಹೈಟ್ ಎಷ್ಟಿದೆ 2.5 ಇದೆ, ಅಷ್ಟೇ ಇರಲಿ. ಟೆಕ್ಸ್ಟ್ ಹೈಟ್ ಎಷ್ಟು ಕೊಡ್ತೀರಾ ಅದನ್ನು 2.5 ಕೊಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಾ, ಬೇಸ್ ಲೈನ್ ಸ್ಪೇಸಿಂಗ್ 3.75 ಇದೆ, ಪ್ರೈಮರಿ ಯೂನಿಟ್ಸ್ ಎಷ್ಟಿದೆ 00 ಇದೆ. ಓಕೆ, ಟೆಕ್ಸ್ಟ್ ಫಿಲ್ಲು ಅಲ್ಟರ್ನೇಟಿವ್ ಯೂನಿಟ್ಸ್ ಇದೆಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಸಿಂಬಾಲ್ಸ್ ಆ್ಯಂಡ್ ಆರೋಸ್ ಒಳಗಡೆ ಇದೊಂದು ಚೇಂಜ್ ಮಾಡಬೇಕು ನೀವು. ಓಕೆ, then give it as the okay, then close. So again go to aligned, first line, I'll show you next. Okay, ನಾ ಯಾವುದು ಯೂನಿಟ್ಸ್ ಲಿಮಿಟ್ಸ್ ಕೊಟ್ಟಿಲ್ಲ, ಅದಕ್ಕೆ ಈ ಥರ ತೋರಿಸ್ತಾ ಇದೆ ಅದು. ಸೊ ಯೂನಿಟ್ಸ್ ಲಿಮಿಟ್ ಸೆಟ್ ಮಾಡಿದ್ಮೇಲೆ ಒಂದ್ಸಲಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಈಗ ಚಾಂಪರ್ ಹಾಕೋದು, ಫಿಲೆಟ್ ಹಾಕೋದನ್ನ ಕಲೀರಿ, ಯಾವ ಥರ ಹಾಕಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲೊಂದು ಆಫ್ಸೆಟ್ ಅಂತ ಇದೆ ನೋಡಿ. ಸೊ ಆಫ್ಸೆಟ್ ಅಂತ ಕೊಟ್ಕೊಳ್ಳಿ. ನಂಗೆ ಈಗ ಏನು ಬೇಕು, ಇದೇ ಸೇಮ್ ಆಫ್ಸೆಟ್ ಬೇಕು ಅಂತ ಇಟ್ಕೊಳ್ಳಿ. ಏನಂತ ಕೇಳ್ತಿದೆ ನೋಡಿ, ಸ್ಪೆಸಿಫೈ ದ ಡಿಸ್ಟೆನ್ಸ್ ಆಫ್ ದಿ ಆಫ್ಸೆಟ್ ಅಂತ ಹೇಳ್ತಿದೆ. ನಾವು 1 ಕೊಡ್ತೀನಿ. ಸೊ ಸೆಲೆಕ್ಟ್ ದ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಒಳಗಡೆ ಕ್ಲಿಕ್ ಮಾಡಬೇಕು. ಅವಾಗ ಅಥವಾ ಹೊರಗಡೆ ಬೇಕಂದ್ರೆ ಹೊರಗಡೆ ಕ್ಲಿಕ್ ಮಾಡ್ಕೋಬೇಕು, ಎಂಟರ್. ಸೊ ಇನ್ನೊಂದ್ಸರಿ ತಗೊಳ್ಳಿ, ಆಫ್ಸೆಟ್ ಇನ್ ಶಾರ್ಟ್ಕಟ್ ಕೀ ಓ, ಎಂಟರ್. ನಿಂಗೆ ಏನು ಮಾಡುತ್ತೆ, ಈಗ ಕೇಳುತ್ತೆ ಸೆಲೆಕ್ಟ್ ದ ಡಿಸ್ಟೆನ್ಸ್ ಹೇಳುತ್ತೆ, ಎಷ್ಟು ಎಂಟರ್ ಬೇಕು ಅಂತ 1 ಕೊಡಿ. ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಹೊರಗಡೆ ಹಾಕಿ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸೇಮ್ ಕಮಾಂಡ್ ತಗೋತೀನಿ. ಸೊ ಸೇಮ್ ಕಮಾಂಡ್ ಆಫ್ಸೆಟ್, ಐಲ್ ಗಿವ್ ದ 2 ಮೀಟರ್ ಆಸ್ ಮೈ ಆಫ್ಸೆಟ್ ಡಿಸ್ಟೆನ್ಸ್. ಇಲ್ಲಿಂದ ತಗೋತೀನಿ, ಒಳಗೆ ಹಾಕಿದೆ. ಅರ್ಥ ಆಗ್ತಿದೆನಾ? ಅಥವಾ ಇದೇ ನಿಮಗೆ ಹೊರಗೆ ಬೇಕು ಅಂತಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಹೊರಗಡೆ ಹಾಕೊಳ್ಳಿ. ಸಿ, ದಿಸ್ ಇಸ್ ದ ಆಫ್ಸೆಟ್. ನೀವು ಎಷ್ಟು ಡಿಸ್ಟೆನ್ಸ್ ಕೊಡ್ತಿಲ್ಲ ಅಷ್ಟು ಡಿಸ್ಟೆನ್ಸಿಗೆ ನಿಮ್ಮ ಆಫ್ಸೆಟ್ ಲೈನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಬರೋದು ಅಂತಂತಂದ್ರೆ ಇದ್ರೊಳಗಡೆ ನೆಕ್ಸ್ಟ್ ಅರೇ ಅಂತ ಒಂದಿದೆ. ಸೊ ಇದನ್ನ ತೆಗಿತೀನಿ ನಾನೀಗ. ಓಕೆ, ಐಲ್ ರಿಮೂವ್ ಇಟ್. ಸೊ ನೆಕ್ಸ್ಟ್ ಏನಿದೆ, ಅರೇ ಅಂತ ಇದೆ. ಓಕೆನಾ? ಸೊ ಅರೇ ಏನು ಮಾಡುತ್ತೆ ಅಂತಂದ್ರೆ, ಈಗ ನೋಡಿ ಎಕ್ಸಾಂಪಲ್ ನಂದೊಂದು ಇಲ್ಲೊಂದು ರೆಕ್ಟ್ಯಾಂಗಲ್ ಹಾಕಿದ್ದೀನಿ ನಾನು, ಸರಿನಾ?
ಸೊ ಈಗ ರೆಕ್ಟ್ಯಾಂಗಲ್ ಹಾಕಿದ್ದೀನಲ್ಲ, ನನಗೆ ಇದ್ರದ್ದು ಎಷ್ಟು ಅಂತಂತಂದ್ರೆ, ಈಗ ಒಂದು ಅರೆ ಅಂತಂತಂದ್ರೆ ನೀವು ಎಷ್ಟು ರೋ ಕೊಡ್ತೀರಾ, ಎಷ್ಟು ಕಾಲಮ್ ಕೊಡ್ತೀರಾ ಅಷ್ಟು ಬರುತ್ತೆ ಅರೆ ನಿಮಗೆ. ಸೊ ಓಕೆನಾ, ಯೂಶ್ವಲಿ ನಾಲ್ಕು ಗ್ರೂಪ್ ಒಳಗಡೆ ಬರುತ್ತೆ. ಸೊ ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಟ್ ದ ಆಬ್ಜೆಕ್ಟ್ಸ್ ಕಾಪೀಸ್ ಇಂಟು ಎನಿ ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅಂಡ್ ಲೆವೆಲ್ಸ್. ಸೊ ಕ್ರಿಯೇಟ್ಸ್ ಆನ್ ಅರೇ ಆಫ್ ರೋಸ್ ಅಂಡ್ ಕಾಲಮ್ ಆಫ್ ಕಾಪೀಸ್ ಆಫ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಅಂತ ಹೇಳುತ್ತೆ. ಸೊ ನಾ ಏನು ಮಾಡ್ತೀನಿ, ಈಗ ಅರೆಗೆ ಹೋದೆ, ನೆಕ್ಸ್ಟ್ ಏನು ಮಾಡ್ತೀನಿ, ಅರೆಗೆ ಹೋದ್ಮೇಲೆ ಸೆಲೆಕ್ಟ್ ದ ಆಬ್ಜೆಕ್ಟ್ ಅಂತ ಕೇಳ್ತಿದ್ದೆ ನನಗೆ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ನೋಡಿ ಈಗ ಎಷ್ಟು ಬಂತು ಆಬ್ಜೆಕ್ಟು, ಜಸ್ಟ್ ನೀವು ಎಂಟರ್ ಕೊಟ್ಟರೆ ನಿಮ್ಗೇನು ಬರುತ್ತೆ, 4 ರೋಸ್ ಬರುತ್ತೆ, 3 ರೋಸ್ ಬರುತ್ತೆ, 4 ಕಾಲಮ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಚೇಂಜ್ ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು. ಈಗ ನಂಗೆ 4 ಕಾಲಮ್ಸ್ ಇತ್ತಲ್ಲ, 4 ಕಾಲಮ್ಸ್ ಬದಲಿ ನಾನು ಏನು ಕೊಡ್ತೀನಿ, ಐ ವಿಲ್ ಗಿವ್ ಇಟ್ ಆಸ್ ದ 6 ಕಾಲಮ್ಸ್ ಕೊಟ್ಟೆ ಅಂತ ಇಟ್ಕೊಳ್ಳಿ. ನೋಡಿ 6 ಕಾಲಮ್ಸ್ ಬಂತು. ನೆಕ್ಸ್ಟ್ ಇಲ್ಲಿ ಏನಿದೆ, ರೋಸ್ ಇದೆ. ನಂಗೆ 3 ರೋಸ್ ಬೇಡ, ಐ ವಾಂಟ್ ದ 7 ರೋಸ್ ಬೇಕು ಅಂತ ಇಟ್ಕೊಳ್ಳಿ. ಐ ವಿಲ್ ಗಿವ್ 7 ರೋಸ್. ನೋಡಿ ಬಂತ ನಿಮಗೆ 7 ರೋಸ್ ಆ್ಯಂಡ್ 6 ಕಾಲಮ್ಸ್. ಓಕೆ, ಸೊ ಈ ಥರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನಂಬರ್ಸ್ ಒಳಗಡೆ ನೀವೇನು ಮಾಡ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೇಕು. ದಿಸ್ ಇಸ್ ದ ಅರೆ, ಇದು ಇನ್ನೊಂದು ಏನಾಗುತ್ತೆ ಅಂತಂದರೆ, ಇದ್ರೊಳಗಡೆ ರೆಕ್ಟ್ಯಾಂಗ್ಯುಲರ್ ಅರೆ ಅಂತ ಹೇಳ್ತೀವಿ ನಾವು. ನಿಮಗೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬನ್ನಿ, ಸರ್ಕ್ಯುಲರ್ ಒಂದಿರುತ್ತೆ, ಅರೆ ಒಳಗಡೆ ಹೋಗಿ ಪೋಲಾರ್ ಅರೆ ಅಂತ ಹೇಳ್ತೀವಿ. ಸರ್ಕಲ್ ಇತ್ತಂತಂದ್ರೆ ಅದಕ್ಕೆ ಏನು ಹೇಳ್ತೀವಿ, ಪೋಲಾರ್ ಅರೆ ಅಂತ ಹೇಳ್ತೀವಿ. 1 ಮಿನಿಟ್, ಪೋಲಾರ್ ಅರೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಸರ್ಕಲ್ನ ಇಲ್ಲಿ ಡ್ರಾ ಮಾಡಿರ್ತೇನೆ ನಿಮಗೆ. ಓಕೆ, ಸೊ ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಐ ವಿಲ್ ಗೋ ಟು ದ ಪೋಲಾರ್ ಅರೆ, ಸೆಲೆಕ್ಟ್ ದ ಆಬ್ಜೆಕ್ಟ್, ಎಂಟರ್. ಇಲ್ಲಿ ನೋಡಿ ಈಗ ಏನು ಬಂತು, ಅರೆ ಸಿ ಹಿಯರ್. ಈಗ ಐಟಮ್ಸ್ ಎಷ್ಟು ಬಂದಿದೆ ನೋಡಿ, ಇಲ್ಲಿ 6 ಐಟಮ್ಸ್ ಇದೆ. ಸೊ ನಿನಗೆ ಬೇಕಾ ಕಡಿಮೆ ಮಾಡ್ಕೊ, ಇಲ್ಲ ಒಂದು ರೋ ಎಷ್ಟು ರೋ ಇದೆ, 1 ರೋ ಇದೆ. ನೆಕ್ಸ್ಟು 60 ಡಿಗ್ರಿ ಆ್ಯಂಗಲ್, ಬಿಟ್ವೀನ್ ದ ಆ್ಯಂಗಲ್ 60 ಡಿಗ್ರಿ ಇದೆ. ಟೋಟಲ್ 360 ಡಿಗ್ರಿ ಒಳಗಡೆ ಫಿಲ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ರೋ ಇರೋದನ್ನು ಅಥವಾ ಲೆವೆಲ್ಸ್ ಇದೆ, ನಾನು ಲೆವೆಲ್ಸನ್ನು 2 ಲೆವೆಲ್ಸ್ ಅಂತ ಕೊಡ್ತೀನಿ. ಸೊ ರೋ ಏನು ಮಾಡ್ತೀನಿ, ಐ ವಿಲ್ ಗಿವ್ ಇಟ್ ಆಸ್ ದ ರೋ. ನೀವು ಚೇಂಜ್ ಮಾಡೋಕ್ಕೆ ಬರಲ್ಲ ಇದರಲ್ಲಿ. ಒಂದು ನಿಮಿಷ, ರೋನ 3 ರೋಸ್ ಕೊಡ್ತೀನಿ. ಆಮೇಲೆ ನಂಬರ್ ಆಫ್ ದಿ ಐಟಮ್ಸ್ ಏನಿದಾವಲ್ಲ ಅದನ್ನ ಏನು ಮಾಡ್ತೀನಿ ಅಂತಂತಂದರೆ, ಐ ವಿಲ್ ಚೇಂಜ್ ಇಟ್ ಟು ಸಮ್ ಅರೌಂಡ್, ಎಷ್ಟಿದೆ ಅಲ್ಲಿ 6 ಇದೆ ಅಲ್ಲ, 8 ಕೊಡ್ತೀನಿ. ಓಕೆನಾ, ಐಟಮ್ಸ್ 8. ಓಕೆ, ಸಿ ಹಿಯರ್ ಕಾಣಿಸ್ತಿದೆನಾ ನಿಮಗೆ, ಈ ಥರ ಬರುತ್ತೆ. ಒಳಗಡೆ ಐಟಮ್ಸ್ 8 ಬಂತು. ನೆಕ್ಸ್ಟ್ ಎಷ್ಟು ಬಂತು, 3 ರೋಸ್ ಬಂತು. ಓಕೆ, ಸೊ ಒಟ್ಟಿನಲ್ಲಿ 2 ಲೆವೆಲ್ಸು, 2 ಲೆವೆಲಲ್ಲಿ ನಿಮಗೆ ಏನಾಗ್ತಿದೆ, ಅದು 1 1 2 3, ಅದನ್ನು 2 ಲೆವೆಲ್ ಡಬಲ್ ಆಗಿದೆ ಅಂತ ಅನ್ನಂಗೆ. ಓಕೆ, ಸೊ ಅಕಸ್ಮಾತ್ ಈಗ ನಾನು ಇದನ್ನು ತೆಗೆದುಬಿಟ್ಟು ಲೆವೆಲ್ ಏನು ಮಾಡ್ತೀನಿ, 1 ಕೊಡ್ತೀನಿ. ಸಿ ಹಿಯರ್, ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ 1 ಲೆವೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೋಸ್ನ ಅಗೇನ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಬರುತ್ತೆ ನೋಡಿ, ಸಿ ಇಷ್ಟೇ ಬರುತ್ತೆ. ನಿಮಗೆ ಅರ್ಥ ಆಗ್ತಿದೆನಾ, 8 ನಂಬರ್ ಆಫ್ ದಿ ಐಟಮ್ಸ್ ಬಂತು, 1 ರೋ ಇದೆ, 1 ಲೆವೆಲ್ ಇದೆ. ಸೊ ಈ ಥರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಲೆವೆಲ್ಗಳನ್ನು ಅಥವಾ ಅಷ್ಟು ರೋಸ್ನ ನಿಮಗೆ ಎಷ್ಟು ಡಿಗ್ರಿ ಆ್ಯಂಗಲಲ್ಲಿ ಬೇಕಲ್ಲ ಅಷ್ಟು ಡಿಗ್ರಿ ಆ್ಯಂಗಲಲ್ಲಿ ಏನು ಮಾಡ್ಕೋಬೋದು ನೀವು. ಇದನ್ನು ನಾನು ಏನು ಮಾಡ್ತೀನಿ, ಐ ವಿಲ್ ಗಿವ್ ಇಟ್ ಆಸ್ 40 ಡಿಗ್ರಿ, ಇದನ್ನು 60 ಡಿಗ್ರಿ ಕೊಡ್ತೀನಿ. ಓಕೆ, ಸೊ ನಿಮಗೆ ಎಷ್ಟು ಆ್ಯಂಗಲಿಗೆ ಬೇಕಲ್ಲ ಅಷ್ಟು ಆ್ಯಂಗಲಿಗೆ ನೀವು ಏನು ಮಾಡ್ಕೋಬೋದು, ಇದನ್ನು ಕೊಟ್ಕೋಬೋದು. ದಿಸ್ ಈಸ್ ಅಬೌಟ್ ದಿ ಪೋಲಾರ್ ಅರೆ ಆ್ಯಂಡ್ ದಿಸ್ ಈಸ್ ಅಬೌಟ್ ದಿ ರೆಕ್ಟ್ಯಾಂಗ್ಯುಲರ್ ಅರೆ. ಓಕೆ, ಸೊ ಈಗ ಅರೆನ ಕ್ಲೋಸ್ ಮಾಡಿ. ಓಕೆ, ಸೊ ಇಷ್ಟ ಆದಮೇಲೆ ನಿಮ್ಮದು ಆಲ್ಮೋಸ್ಟ್ ನಿಮ್ಮೆಲ್ಲ ಯಾವುದು ಮುಗೀತು, ಈಗ ಮಾಡಿಫೈ ಕಮಾಂಡ್ಸ್ಗಳು ಮುಗೀತು. ಓಕೆ, ಸೊ ಈಗ ಎಕ್ಸಾಂಪಲ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದಿದೆ ಬ್ರೇಕ್ ಮಾಡೋದು ಅಂತ. ಸಿ ಹಿಯರ್, ನೆಕ್ಸ್ಟ್ ಏನಂದ್ರೆ ಒಂದು ಲೈನ್ ಇದೆ ಅಂತ ಇಟ್ಕೊಳ್ಳಿ. ನನಗೆ ಈ ಲೈನ್ ಬ್ರೇಕ್ ಆಗಬೇಕು. ಓಕೆ, ಸೊ ಅಂದರೆ ಎಷ್ಟು ಡಿಸ್ಟೆನ್ಸಿಗೆ ಬ್ರೇಕ್ ಆಗಬೇಕು ಈ ಲೈನ್ ನಿನಗೆ ಅಂತ. ಸೊ ನನಗೆ ಈ ಪಾಯಿಂಟಿಂದ ಇಷ್ಟು ಪಾಯಿಂಟಿಗೆ ಮಾತ್ರ ಬ್ರೇಕ್ ಆಗಬೇಕು, ಅಥವಾ 1 ಮೀಟ್ರಿಂದ 2 ಮೀಟ್ರಿಗೆ ಮಾತ್ರ ಬ್ರೇಕ್ ಆಗಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡಬೇಕು, ಶುಡ್ ಗೋ ಟು ದ ಬ್ರೇಕ್ ಕಮಾಂಡ್, ಸೆಲೆಕ್ಟ್ ದ ಆಬ್ಜೆಕ್ಟ್ ಅಂತ ಕೇಳುತ್ತೆ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್. ಈಗ ನಾನು ಫಸ್ಟ್ ಪಾಯಿಂಟ್ ಏನು ಮಾಡ್ತೀನಿ, ಐ ವಿಲ್ ಸೆಲೆಕ್ಟ್ ಹಿಯರ್. ಅಂದರೆ ನಿಮ್ದು ಎಷ್ಟು ಪಾಯಿಂಟ್ ಎಲ್ಲಿಂದ ಎಲ್ಲಿಗೆ ಬ್ರೇಕ್ ಆಗಬೇಕಲ್ಲ, ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟ್ನ ಸೆಲೆಕ್ಟ್ ಮಾಡಬೇಕು. ಅಷ್ಟು ಪಾಯಿಂಟಿಗೆ ಏನಾಗ್ಬಿಡುತ್ತೆ, ನಿಮ್ಮದು ಬ್ರೇಕ್ ಆಗಿದೆ. ಇನ್ನೊಂದ್ಸಲ ಕಂಟಿನ್ಯೂ ತಗೊಳ್ಳಿ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಪಾಯಿಂಟ್ ಇದು ಫಸ್ಟ್ ಪಾಯಿಂಟ್ ನಿಮ್ಮದು. ಓಕೆ, ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿಂದ ಫಸ್ಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಕ್ಲಿಕ್ ಮಾಡ್ತಿರಲ್ಲ ಅದು ನಿಮ್ದು ಏನಾಗುತ್ತೆ, ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಅಲ್ಲಿವರೆಗೂ ಏನಾಗ್ಬಿಡುತ್ತೆ, ಅದು ಬ್ರೇಕ್ ಆಗಿ ಹೋಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಬ್ರೇಕ್. ಓಕೆ, ಸೊ ನೆಕ್ಸ್ಟು ಬ್ರೇಕ್ ಆಟ್ ಎ ಪಾಯಿಂಟ್ ಅಂತ ಇದೆ. ಸೊ ಒಂದು ಪಾಯಿಂಟಲ್ಲಿ ನೀವು ಏನು ಮಾಡ್ಬೋದು, ಬ್ರೇಕ್ ಮಾಡ್ಬೋದು. ಸಿ ಟೇಕ್ ಅ ಆಬ್ಜೆಕ್ಟ್,
ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಆಬ್ಜೆಕ್ಟ್ನ. ಈಗ ಏನು ಮಾಡ್ತೀವಿ ಅಂದರೆ ಬ್ರೇಕ್ ಅಟ್ ಎಸ್ ಪಾಯಿಂಟ್ ಅಂತ ಸ್ಪೆಸಿಫೈ ದ ಬ್ರೇಕ್ ಪಾಯಿಂಟ್. ಎಲ್ಲಿಗೆ ಬ್ರೇಕ್ ಆಗಬೇಕಲ್ಲ ನಿಮ್ಗೆ ಆ ಪಾಯಿಂಟ್ನ ಸ್ಪೆಸಿಫೈ ಮಾಡಿ ನೋಡಿ. ಇಷ್ಟು ಪಾಯಿಂಟಿಗೆ ಬ್ರೇಕ್ ಆಗಬೇಕು ನಿಮಗೆ. ಸೊ ಏನಾಗುತ್ತೆ, ನಿಮಗೆ ಇಷ್ಟು ಪಾಯಿಂಟಿಗೆ ಬ್ರೇಕ್ ಆಗಬೇಕಂತಂದ್ರೆ ಆ ಲೈನ್ ಬ್ರೇಕ್ ಆಗಿಬಿಡುತ್ತೆ. ಸಿ, ಇಷ್ಟು ಲೈನ್ ಅರ್ಥ ಆಯ್ತಾ? ಇದನ್ನು ನೀವೇನು ಮಾಡ್ಬೋದು, ಆಮೇಲೆ ಡಿಲೀಟ್ ಮಾಡಿ ತೆಗಿಬೋದು. ದಿಸ್ ಈಸ್ ಅಬೌಟ್ ಅ ಬ್ರೇಕ್ ಅಟ್ ಅ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂತಂದ್ರೆ ಇಲ್ಲಿ ನೋಡಿ ಜಾಯಿನ್ ಅಂತ ಇದೆ. ಜಾಯಿನ್ ಅಂತಂದ್ರೆ ಏನಂತಂದ್ರೆ ಈಗ ಇಲ್ಲೊಂದು ಲೈನ್ ಇದೆ, ಆಮೇಲೆ ಇಲ್ಲೊಂದು ಜಾಯಿನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾ ಏನು ಮಾಡ್ತೀನಿ ಈಗ, ಅಲ್ಲಿ ಗೋ ಟು ದ ಮಾಡಿಫೈ ಕಮಾಂಡ್. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಜಾಯಿನ್ ಕಮಾಂಡಿಗೆ ಹೋಗ್ತೀನಿ. ಅವಾಗ ಏನು ಕೇಳ್ತಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ದ ಸೋರ್ಸ್ ಆಬ್ಜೆಕ್ಟ್ ಅಂತ ಕೇಳ್ತಿದೆ. ಸೊ ದಿಸ್ ಈಸ್ ಮೈ ಸೋರ್ಸ್ ಆಬ್ಜೆಕ್ಟ್. ನೆಕ್ಸ್ಟ್ ಏನು ಮಾಡ್ತದೆ, ಸೆಲೆಕ್ಟ್ ದ ಆಬ್ಜೆಕ್ಟ್ ಟು ಜಾಯಿನ್. ಯಾವ್ದು ಆಬ್ಜೆಕ್ಟಿಗೆ ಜಾಯಿನ್ ಆಗಬೇಕು. ಸೊ ಅವಾಗ ಏನು ಕೇಳ್ತದೆ, ಸೆಲೆಕ್ಟ್ ದ ಆಬ್ಜೆಕ್ಟ್ ಟು ಜಾಯಿನ್. ಸೊ ಎಂಟರ್ ಕೊಡಿ. 1 minute. Go to join command, select the source command. Next join. 1 minute. Take a line. Take a line. ಲೈನ್ ತಗೊಳ್ಳಿ, ಇಲ್ಲಿಂದ ಕಟ್ ಮಾಡಿ ಎಂಟರ್ ಕೊಡಿ. ಅಗೇನ್ ಟೇಕ್ ಅ ಲೈನ್. ಹಾಕಿ ಎಂಟರ್ ಕೊಡಿ. ದೆನ್ ಗೋ ಟು ದ ಜಾಯಿನ್ ಕಮಾಂಡ್. ಜಾಯಿನಿಗೆ ಹೋಗಿ ಸೆಲೆಕ್ಟ್ ದ ಫಸ್ಟ್ ಸೋರ್ಸ್ ಕಮಾಂಡ್ ಆ್ಯಂಡ್ ದ ಸೆಕೆಂಡ್ ಕಮಾಂಡ್. ಓಕೆ, ಜಾಯಿನ್. ಸಿ, ಈ ಥರ ನೀವೇನು ಮಾಡ್ಬೋದು, ಜಾಯಿನ್ ಮಾಡ್ಬೋದು. ಬಟ್ ಜಾಯಿನ್ ಮಾಡ್ಲಿಕ್ಕೆ ಅಂತಂದ್ರೆ ಅದು ಒಂದೇ ಕಂಟಿನ್ಯೂಸ್ ಲೈನಲ್ಲಿ ಬ್ರೇಕ್ ಆಗಿತ್ತು ಅಂತಂದ್ರೆ ಅದನ್ನು ನೀವೇನು ಮಾಡ್ಬೋದು, ಜಾಯಿನ್ ಮಾಡ್ಬೋದು ಯೂಸಿಂಗ್ ದ ಮಾಡಿಫೈ ಕಮಾಂಡ್ಸ್. ಸೊ ಮಾಡಿಫೈ ಕಮಾಂಡ್ಸಲ್ಲಿ ನಾನು ಯಾವ್ಯಾವುದು ಎಕ್ಸ್ಪ್ಲೇನ್ ಮಾಡಿದೆ, ಮೂವ್, ಕಾಪಿ, ಸ್ಟ್ರೆಚ್, ರೊಟೇಟ್, ಮಿರರ್, ಸ್ಕೇಲ್, ಟ್ರಿಮ್, ಚಾಂಫರ್, ಅರೆಯಲ್ಲಿ ಪೋಲಾರ್ ಅರೇ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಅರೇ, ಇಲ್ಲಿ ಮತ್ತು ಅಗೇನ್ ಫಿಲ್ಲೆಟ್ ಆ್ಯಂಡ್ ಆಫ್ಸೆಟ್. ಓಕೆ, ಸೊ ಇಷ್ಟನ್ನು ನಾನು ಏನು ಮಾಡಿದೆ, ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿದೆ. ಇವನಿಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಿಮ್ಗೆ ಏನಂತಂದರೆ ಏನಾದ್ರು ಡೌಟ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನನ್ನನ್ನು ಕೇಳಿ. ಓಕೆ.